ವೀಕ್ಷಕರೇ, ನಿಮಗೆಲ್ಲರಿಗೂ ನಮಸ್ಕಾರ. ರಿಪಬ್ಲಿಕ್ ಡಿಜಿಟಲ್ ಲೈವ್ಗೆ ಸ್ವಾಗತ. ನಾನು ಶ್ರೀಪಾದ್ ಪಾಟೀಲ್. ಸದ್ಯ ರಾಜ್ಯ ರಾಜಕಾರಣದಲ್ಲಿ ಪವರ್ ಫೈಟ್ನ ವಿಚಾರ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇರೋದ್ರ ಜೊತೆಗೆ ಇನ್ನೊಂದು ವಿಚಾರ ಈ ಪವರ್ ಫೈಟ್ಗಿಂತ ಹೆಚ್ಚು ಚರ್ಚೆ ಆಗ್ತಾ ಇದೆ. ಅದು ಬಿಜೆಪಿ ಪಾಳೆಯದಲ್ಲಿ. ಏನು ಆ ಚರ್ಚೆ, ಏನು ಆ ವಿಷಯ ಅಂತಂದ್ರೆ, ಅನಂತಕುಮಾರ್ ಹೆಗಡೆ ರಿಟರ್ನ್ಸ್ ಟು ಕರ್ನಾಟಕ ಪೊಲಿಟಿಕ್ಸ್. ರಾಜ್ಯ ರಾಜಕಾರಣಕ್ಕೆ ಅನಂತಕುಮಾರ್ ಹೆಗಡೆ ಅವರು ವಾಪಸ್ ಬರೋದಕ್ಕೆ ಹೈಕಮಾಂಡ್ ಬುಲಾವ್ ಕೊಟ್ಟಿದೆ ಅನ್ನುವಂತಹ ಮಾತುಗಳು ಈಗ ಭಾರೀ ಚರ್ಚೆಗೆ ಗ್ರಾಸ ಆಗ್ತಾ ಇದೆ. ಬಿಜೆಪಿಯ ಫೈರ್ ಬ್ರ್ಯಾಂಡ್ ನಾಯಕ, ಜೊತೆಗೆ ವಾಂಗ್ಮೈ, ಸಂಘಟನಾ ಚತುರ. ಇನ್ನೂ ಹೇಳಬೇಕು ಅಂತಂದ್ರೆ, ತಮ್ಮ ನೇರ ಮತ್ತು ನಿಷ್ಠುರ ಮಾತುಗಳೊಂದಿಗೆ ಪಕ್ಷ ಸಂಘಟನೆಯಲ್ಲಿ ಚಾಣಾಕ್ಷತನವನ್ನು ಮೆರಿತಾ ಇದ್ದು, ಸಾರಿ MP ಆಗಿ, ಮೋದಿ ಅವರ ಸಂಪುಟದಲ್ಲಿ ಕೇಂದ್ರ ಸಚಿವರೂ ಆಗಿ ಕೆಲಸ ಮಾಡಿದ್ದಂಥ ಅನಂತಕುಮಾರ್ ಹೆಗಡೆ ಏಕಾಏಕಿ 2024 ನಂತರ ಸೈಲೆಂಟ್ ಆಗ್ಬಿಟ್ರು. 2024 ಲೋಕಸಭೆ ಚುನಾವಣೆಯ ಟಿಕೆಟ್ ಕೈ ತಪ್ಪಿದ್ದು ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರಿಗೆ ಟಿಕೆಟ್ ಸಿಕ್ಕ ನಂತರ ಅನಂತಕುಮಾರ್ ಹೆಗಡೆ ಅವರು ಕಂಪ್ಲೀಟ್ ಆಗಿ ರಾಜಕೀಯ ನೇಪಥ್ಯಕ್ಕೆ ಸರಿದ್ಬಿಟ್ರ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇತ್ತು. ಎಲ್ಲಿದ್ದಾರೆ ಅನಂತಕುಮಾರ್ ಹೆಗಡೆ? ಯಾಕೆ ಪಕ್ಷದ ಚಟುವಟಿಕೆಗಳಲ್ಲಿ ಗುರುತಿಸ್ಕೊಳ್ತಾ ಇಲ್ಲ? ಯಾಕೆ ಈವರೆಗೂ ಇಷ್ಟೆಲ್ಲ ಬೆಳವಣಿಗೆ ಆಗ್ತಾ ಇದ್ರು ಮಾತಾಡೋದಕ್ಕೆ ಸಿಗ್ತಾ ಇಲ್ಲ? ಹಿಂಗೆ ಹಲವು ಪ್ರಶ್ನೆಗಳು ಜನರನ್ನ, ಎಸ್ಪೆಷಲಿ ಬಿಜೆಪಿಯ ಕಾರ್ಯಕರ್ತರನ್ನ ಕಾಡ್ತಾ ಇದ್ವು. ಆದರೆ ಈಗ ಒಂದು ಸುದ್ದಿ, ಈಗ ಒಂದು ವಿಚಾರ ಇಡೀ ಬಿಜೆಪಿಯಲ್ಲಿ, ಇಡೀ ರಾಜ್ಯ ರಾಜಕಾರಣದಲ್ಲಿ ಸಂಚಲನಕ್ಕೆ ಕಾರಣ ಆಗ್ತಾ ಇದೆ. ಇದರ ಜೊತೆಗೆ ನನ್ನಿಂದಲೇ ಬಿಜೆಪಿ ಪಕ್ಷ, ನಾನೇ ಬಿಜೆಪಿ ಪಾರ್ಟಿಯನ್ನ ಮುನ್ನಡೆಸ್ಕೊಂಡು ಹೋಗೋನು ಅಂತ ಅನ್ಕೊಂಡಿದ್ದವರಿಗೂ ಕೂಡ ಬಹುಶಃ ಈ ಒಂದು ವಿಚಾರ ಜೀರ್ಣಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತಿಲ್ವೋ ಏನೋ ಅನ್ನೋ ರೀತಿಯ ಪ್ರಶ್ನೆಗಳು ಈಗ ಸಾರ್ವಜನಿಕರಲ್ಲಿ ಮೂಡಿದೆ. ಅದುವೇ ಅನಂತಕುಮಾರ್ ಹೆಗಡೆ ರಿಟರ್ನ್ಸ್. ಮಾಜಿ ಕೇಂದ್ರ ಸಚಿವರು, ಮಾಜಿ ಸಂಸದರು, ಹಾಗೇನೆ ಬಿಜೆಪಿಯ ಹಿರಿಯ ನಾಯಕರು, ಫೈರ್ ಬ್ರ್ಯಾಂಡ್ ನಾಯಕರು ಅಂತ ಕರೆಸಿಕೊಳ್ಳುವ ಅನಂತಕುಮಾರ್ ಹೆಗಡೆ ಅವರಿಗೆ ಹೈಕಮಾಂಡ್ನಿಂದ ಫೋನ್ ಕಾಲ್ ಬಂದಿದೆಯಂತೆ. ನೀವು ವಾಪಸ್ ರಾಜಕಾರಣಕ್ಕೆ ಬರಬೇಕು, ಸಕ್ರಿಯರಾಗಿ ಓಡಾಡಬೇಕು ಅನ್ನುವಂತಹ ಒಂದು ಸೂಚನೆ ಬಂದಿದೆ ಅಂತ ಹೇಳಲಾಗ್ತಾ ಇದೆ. ನಿಜಕ್ಕೂ ಈ ರೀತಿ ಅನಂತಕುಮಾರ್ ಹೆಗಡೆ ಅವರಿಗೆ ಈ ರೀತಿ ಸೂಚನೆ ಬಂದಿದ್ದೇ ಆದರೆ ಬಿಜೆಪಿಯಲ್ಲಿ ಒಂದು ನವೋತ್ಸಾಹ, ನವಚೈತನ್ಯ ಬರಬಹುದು ಅನ್ನುವಂತಹ ನಿರೀಕ್ಷೆಯನ್ನ ಮಾಡಲಾಗ್ತಾ ಇದೆ. ಇನ್ನು ಮತ್ತೊಂದು ಕಡೆ ಎರಡೆರಡು ರೀತಿಯ ಚರ್ಚೆಗಳು ಆಗ್ತಾ ಇದೆ. ಒಂದು ಕಡೆ ಅನಂತಕುಮಾರ್ ಹೆಗಡೆ ಅವರು ವಾಪಸ್ ಬರ್ತಿದ್ದಾರೆ ಅನ್ನುವಂತಹ ಸಂದೇಶವನ್ನ ಯಾರಿಗೆ ಬೇಕೋ ಅವರಿಗೆ ತಲುಪಿಸುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಅನ್ನೋದು ಒಂದಾದ್ರೆ, ಅನಂತಕುಮಾರ್ ಹೆಗಡೆ ಅವರು ವಾಪಸ್ ಬರ್ತಿದ್ದಾರೆ ಅನ್ನುವಂತಹ ಒಂದು ವಿಚಾರವನ್ನ ಸಾರ್ವಜನಿಕ ವಲಯದಲ್ಲಿ ಹರಿಬಿಟ್ಟು ಸಾರ್ವಜನಿಕರಿಂದ ಯಾವ ರೀತಿಯ ಪ್ರತಿಕ್ರಿಯೆ ಬರುತ್ತೆ ಅನ್ನೋದನ್ನ ವರಿಷ್ಠರು ಅಬ್ಸರ್ವ್ ಮಾಡ್ತಿದ್ದಾರೆ. ಹಿಂಗಾಗಿ ಈ ರೀತಿಯ ಒಂದು ವಿಚಾರವನ್ನ ಹರಿಬಿಟ್ಟಿದ್ದಾರೆ ಅಂತಾನೂ ಕೂಡ ಹೇಳ್ತಾ ಇದ್ದಾರೆ. ಅನಂತಕುಮಾರ್ ಹೆಗಡೆ ಅವರು ವಾಪಸ್ ಬರ್ತಾರೆ, ರಾಜ್ಯ ರಾಜಕಾರಣಕ್ಕೆ, ರಾಜಕೀಯಕ್ಕೆ ಮರಳ್ತಾರೆ ಅನ್ನುವಂತಹ ವಿಚಾರ ವಾಪಸ್ ಬರ್ತಾ ಇದ್ದಂಗೆ ಈಗ ಭಾರೀ ಸಂಚಲನ ಸೃಷ್ಟಿಯಾಗ್ತಾ ಇದೆ. ಒಂದು ರೀತಿ ಅನಂತಕುಮಾರ್ ಹೆಗಡೆ ಅವರಿಗೆ ಪಾಸಿಟಿವ್ ರೆಸ್ಪಾನ್ಸೇ ಸಿಗ್ತಾ ಇದೆ. ಅಂಥ ನಾಯಕರು ವಾಪಸ್ ಬರಬೇಕು, ರಾಜಕೀಯ ಅನುಭವ ಹೊಂದಿರುವಂಥ ನಾಯಕ ನೇಪಥ್ಯಕ್ಕೆ ಸರಿದ್ರೆ ಹೇಗೆ, ಹಾಗೆ ಹೀಗೆ ಅನೇಕ ರೀತಿಯ ಚರ್ಚೆಗಳಾಗ್ತಾ ಇದೆ. ಇನ್ನು ಹೈಕಮಾಂಡ್ ಈ ಅನಂತಕುಮಾರ್ ಹೆಗಡೆ ಅವರನ್ನ ವಾಪಸ್ ಕರ್ಕೊಂಡು ಬರೋದಕ್ಕೂ ಹಲವು ಕಾರಣಗಳಿದೆ. ನಂಬರ್ 1, ಯಾವುದೇ ಕಾರಣಕ್ಕೂ ಅನುಭವ ಇರುವಂತಹ ರಾಜಕಾರಣಿ ರಾಜಕೀಯ ನೇಪಥ್ಯಕ್ಕೆ ಸರಿಬಾರದು, ಸಕ್ರಿಯ ರಾಜಕಾರಣಕ್ಕೆ ವಾಪಸ್ ಆಗಬೇಕು. ನೀವು ಯಾವುದೇ ಕಾರಣಕ್ಕೂ ಸೈಲೆಂಟ್ ಆಗಬೇಡಿ, ವಾಪಸ್ ಪಾರ್ಟಿಗೆ ಬಂದು ಪಾರ್ಟಿ ಚಟುವಟಿಕೆಗಳಲ್ಲಿ ತೊಡಗಿಕೊಳ್ಳಿ ಅಂತ ಹೇಳಿದ್ದಾರೆ ಅಂತ ಒಂದು ಸುದ್ದಿ ಓಡಾಡ್ತಾ ಇದೆ. ಇದರ ಜೊತೆಗೆ ಇನ್ನೊಂದು ವಿಚಾರ, ಪ್ರಧಾನಿ ಮೋದಿ ಅವರ ಜೊತೆಗೆ, ಅಮಿತ್ ಶಾ ಅವರ ಜೊತೆಗೆ, ವಾಜಪೇಯಿ ಅಂತಹ ಧೀಮಂತ ನಾಯಕರ ಜೊತೆಗೆ, ಅಡ್ವಾಣಿ ಅಂತವ್ರ ಜೊತೆಗೆ ನೇರ ಸಂಪರ್ಕವನ್ನ ಹೊಂದಿರುವಂತಹ ನಾಯಕ ಅಂತಂದ್ರೆ ಅದು ಅನಂತಕುಮಾರ್ ಹೆಗಡೆ ಅವರು. 6 ಬಾರಿ ಯಾವ ಸಂದರ್ಭದಲ್ಲೂ ಸೋಲದೆ ದಾಖಲೆಯ ಲೀಡಲ್ಲಿ ಗೆದ್ದು ಬಂದವರು ಅನಂತಕುಮಾರ್ ಹೆಗಡೆ ಅವರು. ಮೋದಿ ಅವರ ಸಂಪುಟದಲ್ಲಿ ಕೇಂದ್ರ ಸಚಿವರಾಗಿಯೂ ಕೆಲಸ ಮಾಡಿದಂಥವರು. ಇಂಥ ನಾಯಕ ಕಂಪ್ಲೀಟ್ಲಿ ಏಕಾಏಕಿ ಸೈಲೆಂಟ್ ಆಗಿಬಿಟ್ರೆ ಹೇಗೆ? ಇವರು ಸೈಲೆಂಟ್ ಆಗಬಾರ್ದು, ವಾಪಸ್ ತಮ್ಮ ಅನುಭವದ ಧಾರೆ ಎರಿಬೇಕು, ಪಕ್ಷ ಸಂಘಟನೆಯನ್ನ ಮಾಡಬೇಕು ಅನ್ನುವಂತಹ ಉದ್ದೇಶ.
ಇನ್ನು ಮತ್ತೊಂದು ಫೈರ್ ಬ್ರ್ಯಾಂಡ್ ಮಾತುಗಳು. ಇವರ ನೇರ ಮಾತುಗಳು ಕಾರ್ಯಕರ್ತರಲ್ಲಿ ಕಿಚ್ಚು ಹಚ್ಚಬಲ್ಲವು ಅನ್ನುವಂತಹ ಒಂದು ನಿರೀಕ್ಷೆ, ಲೆಕ್ಕಾಚಾರ ಬಿಜೆಪಿಯದ್ದು. ಸಪ್ಪೆ ಮಾತುಗಳನ್ನು ಇವರು ಆಡಲ್ಲ, ಸಪ್ಪೆ ಭಾಷಣ ಇವರಿಂದ ಬರಲ್ಲ. ಏನೇ ಇದ್ರೂ ನೇರ ಫೈರ್ ಬ್ರ್ಯಾಂಡ್ ಮಾತುಗಳು. ತಾವು ಆಡಿದ ಮಾತುಗಳ ವಿಚಾರವೇ ಹಲ್ಚಲ್ಗೆ ಕಾರಣ ಆಗ್ತಾ ಇತ್ತು ಬಿಜೆಪಿಯಲ್ಲಿ. ಅವರ ಮಾತುಗಳು ಬಿಜೆಪಿ ಕಾರ್ಯಕರ್ತರಲ್ಲಿ ಒಂದು ರೀತಿ ಸಂಚಲನಕ್ಕೆ ಕಾರಣ ಆಗುತ್ತೆ, ಕಿಚ್ಚನ್ನ ಹಚ್ಚುತ್ತೆ. ಹಿಂಗಾಗಿ ಆ ರಾಜಕಾರಣಿ, ಆ ಅನಂತಕುಮಾರ್ ಹೆಗಡೆ ಅಂತ ಫೈರ್ ಬ್ರ್ಯಾಂಡ್ ನಾಯಕ ಬಿಜೆಪಿಗೆ ವಾಪಸ್ ಬರಬೇಕು ಅನ್ನುವಂತಹ ಕಾರಣ. ಇದೇ ಅನಂತಕುಮಾರ್ ಹೆಗಡೆ ಅವರು ಟಿಕೆಟ್ ತಪ್ಪಿದ ಒಂದು ಕಾರಣ ಮತ್ತು ಸಂವಿಧಾನದ ವಿಚಾರವಾಗಿ ಕೊಟ್ಟಂತಹ ಹೇಳಿಕೆಯ ಮತ್ತೊಂದು ಕಾರಣ, ಕಂಪ್ಲೀಟ್ ಆಗಿ ಇವರು ಬಿಜೆಪಿಯಲ್ಲಿ ಪಕ್ಕಕ್ಕೆ ಸರಿಯುವಂತಾಯಿತು. ಈಗ ಬಹುಶಃ ಮತ್ತೆ ಆ ನಾಯಕ ವಾಪಸ್ ಬರಬೇಕು ಅನ್ನುವಂತಹ ಇಂಗಿತವನ್ನು ಬಿಜೆಪಿ ಹೈಕಮಾಂಡ್ ವ್ಯಕ್ತಪಡಿಸಿದಂತಿದೆ. ಹೀಗಾಗಿ ಹೈಕಮಾಂಡ್ ಅವರು ಇವರಿಗೆ ಕರೆ ಮಾಡಿ ನೀವು ಸಕ್ರಿಯರಾಗಿ ಅಂತ ಹೇಳ್ತಿದ್ದಾರಂತೆ. ಇನ್ನು ಅನಂತಕುಮಾರ್ ಹೆಗಡೆ ಅವರ ಬಗ್ಗೆ ಸದ್ಯಕ್ಕೆ ಇವರು ಎಲ್ಲಿದ್ದಾರೆ, ಏನು ಮಾಡ್ತಿದ್ದಾರೆ, ಇವನ್ನೆಲ್ಲ ನೋಡೋದಾದರೆ ಕಂಪ್ಲೀಟ್ಲಿ ಅನಂತಕುಮಾರ್ ಹೆಗಡೆ ಅವರು ರಾಜಕೀಯದಲ್ಲಂತೂ ಇನ್ವಾಲ್ವ್ ಆಗ್ತಾ ಇಲ್ಲ. ಬದಲಿಗೆ ಒಂದು ಬೇರೆ ರೀತಿಯ ಸಂಸ್ಥೆಯನ್ನು, ಉದ್ಯಮವನ್ನು ಕಟ್ಟಿಕೊಂಡು ಅದರಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ವಿಜ್ಞಾನ ಅನ್ವೇಷಣೆ, ಅದ್ರ ಬಗ್ಗೆ ಫೋಕಸ್ ಮಾಡುವಂತಹ ಒಂದು ಉದ್ಯಮ, ಆ ಉದ್ಯಮಗಳಲ್ಲಿ ಸಕ್ರಿಯರಾಗಿದ್ದಾರೆ. ಯಾವುದೇ ಕಾರ್ಯಕ್ರಮದಲ್ಲಿ ಭಾಗಿಯಾದರೂ ಕೂಡ ತಮ್ಮದೇ ಉದ್ಯಮದಲ್ಲಿ ಸಕ್ರಿಯವಾಗಿ ತೊಡಗಿಕೊಂಡಾಗ ಅದರ ಪ್ರಚಾರಾರ್ಥ ಅಥವಾ ಏನೇ ಕಾರ್ಯಕ್ರಮಗಳ ಆಯೋಜನೆಯನ್ನು ಮಾಡಿಕೊಂಡರೂ ಕೂಡ ಅಲ್ಲಿ ಎಲ್ಲೂ ಕೂಡ ಬಿಜೆಪಿಯ ಮುಖಂಡ ಅಂತ ಬಳಸ್ತಾ ಇಲ್ಲ ಅನಂತಕುಮಾರ್ ಹೆಗಡೆ, ಮಾಜಿ ಕೇಂದ್ರ ಸಚಿವರು ಅಂತ ಬಳಸ್ತಾ ಇಲ್ಲ ಅನಂತಕುಮಾರ್ ಹೆಗಡೆ ಅವರು. ಹೀಗೆ ಕಂಪ್ಲೀಟ್ಲಿ ರಾಜಕೀಯದಿಂದ ದೂರ ಆಗಿರುವಂಥ ಅನಂತಕುಮಾರ್ ಹೆಗಡೆ ಅವರನ್ನ ವಾಪಸ್ ಕರೆಸುವಂಥ ಕೆಲಸಕ್ಕೆ ಈಗ ಬಿಜೆಪಿ ಮುಂದಾಗ್ತಾ ಇದೆ. ಸೊ ಒಂದು, ಅನಂತಕುಮಾರ್ ಹೆಗಡೆ ಅವರು ರಾಜ್ಯ ರಾಜಕಾರಣಕ್ಕೆ ವಾಪಸ್ ಬರ್ತಾರೆ ಅಂತಂದ್ರೆ ಜನರಲ್ಲಿ ಯಾವ ರೀತಿ ಅಭಿಪ್ರಾಯ ಮೂಡುತ್ತೆ ನೋಡೋಣ ಅನ್ನೋ ಉದ್ದೇಶಕ್ಕೆ ಈ ರೀತಿ ವರಿಷ್ಠರು ಒಂದು ಪ್ರಯತ್ನವನ್ನ, ಪರೀಕ್ಷೆಯನ್ನ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಒಂದು ಕಡೆ. ಆದರೆ ಇದೇ ಸತ್ಯವಾಗಲಿ, ಅವರು ಶೀಘ್ರಾತಿ ಶೀಘ್ರ ರಾಜಕಾರಣಕ್ಕೆ ವಾಪಸ್ ಆಗಲಿ ಅಂತ ನಾಯಕನ ಅಗತ್ಯತೆ ತೀರಾ ಈಗ ರಾಜ್ಯ ಬಿಜೆಪಿಗೆ ಇದೆ. ಅವರು ಅನಿವಾರ್ಯ ಕೂಡ ಹೌದು ಅನ್ನುವಂತಹ ಚರ್ಚೆಗಳು ಕೂಡ ಆಗ್ತಾ ಇದೆ. ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಹೇಗೋ ಹಾಗೆ ರಾಜ್ಯದಲ್ಲಿ ಅನಂತಕುಮಾರ್ ಹೆಗಡೆ ಅವರು, ಮತ್ತೊಂದು ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು, ಇಂಥ ಅನಂತಕುಮಾರ್ ಹೆಗಡೆ ಅವರು ಬಿಜೆಪಿಗೆ ವಾಪಸ್ ಬರಬೇಕು. ಹಿಂದೂಗಳ ಕ್ರೋಢೀಕರಣ ಆಗುತ್ತೆ, ಸಂಘಟನೆ ಆಗುತ್ತೆ, ಶಕ್ತಿ ಇಮ್ಮಡಿ ಆಗುತ್ತೆ. ಹೀಗಾಗಿ ಅನಂತಕುಮಾರ್ ಹೆಗಡೆ ಬ್ಯಾಕ್ ವಿತ್ ಬ್ಯಾಂಗ್ ಆಗಲಿ, ಅವರ ರಿಟರ್ನ್ಸ್ ಬಿಜೆಪಿಗೆ ಒಂದು ನವ ಚೈತನ್ಯವನ್ನ ತಂದುಕೊಡ್ಲಿ ಅನ್ನುವಂತಹ ಆಶಯವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಬಿಜೆಪಿಯ ಕಾರ್ಯಕರ್ತರು ಹಲವರು. ನೋಡೋಣ, ಅನಂತಕುಮಾರ್ ಹೆಗಡೆ ಅವರು ಹೈಕಮಾಂಡ್ ಒಂದು ವೇಳೆ ಇವರನ್ನು ನಿಜಕ್ಕೂ ಕರೆದಿದ್ದೇ ಆಗಿದ್ದರೆ ಆ ಹೈಕಮಾಂಡ್ನ ಮಾತಿಗೆ ಓಗೊಟ್ಟು ರಾಜ್ಯ ರಾಜಕಾರಣಕ್ಕೆ ವಾಪಸ್ ಬರ್ತಾರಾ, ತಮ್ಮನ್ನ ತಾವು ತೊಡಗಿಸಿಕೊಂಡು ಬಿಜೆಪಿಯನ್ನ ಮತ್ತೆ ನವ ಚೈತನ್ಯದೊಂದಿಗೆ ಎಲ್ಲ ಲೀಡರ್ಸ್ಗಳ ಜೊತೆಗೆ, ಕಾರ್ಯಕರ್ತರ ಜೊತೆಗೆ ತಗೊಂಡು ಹೋಗ್ತಾರಾ ಅನ್ನುವಂಥದ್ದು ಸದ್ಯಕ್ಕಿನ ಪ್ರಶ್ನೆ ಆಗಿದೆ. ನೋಡೋಣ ಮುಂದೆ ಏನಾಗುತ್ತೆ, ಎಲ್ಲದಕ್ಕೂ ಕಾಲ ಉತ್ತರ ಕೊಡುತ್ತೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ.